ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನನಗೇನಪ್ಪ ಅಂದ್ರೆ ಸೌಜನ್ಯನ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಷಯಗಳಾಗಿರ್ಬೋದು, ಆಮೇಲೆ ಕೋರ್ಟ್ ಏನು ಹೇಳಿತು, SIT ಏನು ವರದಿ ಕೊಟ್ಟಿತು, ಗೃಹ ಮಂತ್ರಿ ಅವರು ಏನು ಹೇಳಿದರು, ಇದೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಕೆಲವೊಂದಿಷ್ಟು ನಾಯಿಗಳಿಗೆ ಕೌಂಟರ್ ಕೊಡಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ. ಯಾಕಂದ್ರೆ ಈ ನಾಯಿಗಳು ಹಿಂಗದಾವಲ್ಲ, ಈ ನಾಯಿಗಳಿಗೆ ಇಡೀ ಕರ್ನಾಟಕ ಜನತೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೊಟ್ಟರೂ ಕೂಡ ಮತ್ತೆ ಹೇಳಿ ತಿನ್ನಕ್ಕೆ ಓಡೋಡಿ ಬರ್ತಿರ್ತಾವೆ. ಇಲ್ಲಿ ಒಂದು ಕಡೆ ಸೌಜನ್ಯನ ಪ್ರಕರಣ ಸುಪ್ರೀಂ ಕೋರ್ಟ್ ಹೋಗಿದ್ದ ತರ ಈ ಮೀಡಿಯಾದಾಗ ಬಂದು ಕುತ್ಕೊಂಡು ಸುಳ್ಳು ಸುದ್ದಿಯನ್ನು ಹಬ್ಸೋ ಕೆಲಸ ಈ ನಾಯಿಗಳು ಮಾಡ್ತಿರ್ತಾವೆ. SIT ಅವರು ಒಂದು ವರದಿ ಹೊರಗೆ ತರೋ ತರ ಈ ನಾಯಿಗಳಿಗೆ ಹೇಳಿ ತಿನ್ನಕ್ಕೆ ಜಲ್ದಿ ಅರ್ಜೆಂಟ್ ಇರ್ತದೆ, ಓಡಿ ಬಂದು ಒಂದು ಮೀಡಿಯಾದಾಗ ಕುತ್ಕೊಂಡು ಒಂದು ಚಾನಲ್ದಾಗ ಕುತ್ಕೊಂಡು ಹೋಗ್ಕೊಳಕ್ಕೆ ಹಿಡಿತಾವೆ. ಅದೇ ರೀತಿ ಎಲ್ಲ ನಾಯಿಗಳಲ್ಲಿ ಹೆಡ್ ನಾಯಿ ಯಾವುದಪ್ಪ ಅಂದ್ರೆ ವಸಂತ ಗಿಳಿಯಾರ್. ಕಾಮಾಂಧನನ್ನ ಹೇಳಿ ತಿಂದಿರೋ ಗಿಳಿಯಾರ್ ಇವನು. ಈ ಗಿಳಿಯಾರ್ ಕೆಲವೊಂದಿಷ್ಟು ದರಿದ್ರ ಹೊಲಸು ಹೇಳಿಕೆಗಳನ್ನ ಕೊಡ್ತಾನೆ. ಯಾರ ಬಗ್ಗೆ? ಮಟ್ಟಣ್ಣನವರ ಬಗ್ಗೆ. ಮಟ್ಟಣ್ಣನವರು ಕೋಟಿಗಟ್ಟಲೆ ಹಣವನ್ನ ಹಣ ಅವ್ರಿಗೆ ಬರ್ತಾ ಇದೆ, ಕೋಟಿಗಟ್ಟಲೆ ಹಣ ಅವ್ರಿಗೆ ಬರ್ತಾ ಇದೆ. ಯೂಟ್ಯೂಬರ್ಸ್ಗಳಾಗಿರ್ತಕ್ಕಂಥ ಕುಡ್ಲಾ ರ್ಯಾಂಪೇಜ್, ಥರ್ಡ್ ಐ, ಇವೇನು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳದಾವಲ್ಲ, ಇವರಿಗೆ ಸಿಕ್ಕಾಪಟ್ಟೆ ಬೇರೆ ಬೇರೆ ಮೂಲಗಳಿಂದ ದುಡ್ಡು ಬರ್ತಾ ಇದೆ. ಈ ಯೂಟ್ಯೂಬ್ ಚಾನೆಲ್ಗಳನ್ನು ಬಂದ್ ಮಾಡ್ರಿ. ಯಾಕ ಬಾರ್ಸಾಗದಾರ, ಕುಟ್ಟಾಗದಾರ, ನಿನ್ನ ಕಚ್ ಕಚ್ ಕಚ್ಚ ತಂದ ಏನಾಗ್ಯದ ನಿನಗೆ ಮುಕ್ಕೊಳಕ್ಕೆ ಸಣ್ಣಗೆ ಕಡೆ ಆಗದ. ಯೂಟ್ಯೂಬ್ ಚಾನೆಲ್ಸ್ಗಳನ್ನು ನಿನ್ನ ಹುಂಡಿ ಆಸೆಗಾಗಿ, ನಿನ್ನ ಹೇಳಿಗಾಗಿ ಆಸೆ ಪಟ್ಟು ವಿಡಿಯೋ ಮಾಡಲಿಲ್ಲ ಅಥವಾ ಹೋರಾಟವನ್ನು ಮಾಡ್ತಾ ಇಲ್ಲ. ಅವರು ಸ್ವತಃ ತಮ್ಮ ಒಳಗಡೆ ಸ್ವಾಭಿಮಾನ ಅನ್ನೋದು ಇರ್ತದೆ ರೀ ಪ್ರತಿಯೊಬ್ಬ ಮನುಷ್ಯಾಗ, ಅದರಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು. ನಿನ್ನ ಹೇಳಕ್ಕೆ ಆಸೆ ಪಟ್ಟ ಮಾಡ್ತಾ ಇಲ್ಲ ವಸಂತ ಗಿಳಿಯಾರ್. ಇನ್ನ ಮಟ್ಟಣ್ಣನವರಿಗೆ ಕೋಟಿಗಟ್ಟೆ ಒಂದಾದ್ರೂ ಸಾಕ್ಷಿ ತೋರಿಸ್ಲಿ. ಯಾಕೆ ಜನರಿಗೆ ಸುಳ್ಳು ಸುಳ್ಳು ಹೇಳ್ತಿ ಅಂದ್ರೆ ನಿನಗೆ ಗೊತ್ತದ, ಜನ ಸುಳ್ಳನ್ನು ನಂಬ್ತದ, ಜನರು ಸುಳ್ಳಿಗೆ ಬಲಿಯಾಗ್ತಾರ. ನಾವು ಇಷ್ಟು ದಿನ ಜನರ ಮೇಲೆ ಒಂದು ಸುಳ್ಳಿನ ಬಾಣಗಳನ್ನು ಹಾಕಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದೀವಿ ಅನ್ನೋದು ನಿನಗೆ ಗೊತ್ತದ. ಅದಕ್ಕೆ ನೀನು ಪ್ರತಿ ಸಲ ಬಂದಾಗ ಸುಳ್ಳನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ. ನೀ ಏನಾದರೂ ಮಟ್ಟಣ್ಣನವರಿಗೆ ಕೋಟಿಗಟ್ಟಲೆ ಹಣ ಬಂದದಂತ ತಿಳ್ಕೊಂಡು ಏನಾದರೂ ಪ್ರೂಫ್ ತೋರಿಸಿದ್ರ 101% ಮಟ್ಟಣ್ಣನವರು ಕೂಡ ಉತ್ತರ ಕರ್ನಾಟಕದವರೇ. ನಾನು ಹೋಗಿ ಎದಿ ಮೇಲೆ ಅಂಗಿ ಹಿಡಿದು ಕೇಳ್ತೇನೆ, ಮಟ್ಟಣ್ಣನವರು ಯಾಕ್ರಿ ಹಿಂಗೆ ಮಾಡ್ಯಾರ ನೀವು ತಂದ. ಆದ್ರೆ ಮಟ್ಟಣ್ಣನವ್ರ ಮೇಲೆ ಅಪಾರವಾದ ನಂಬಿಕೆ ಅದ. ಅದು ಉತ್ತರ ಕರ್ನಾಟಕ ಹುಲಿ ಅದ. ಅದು ನಿನ್ನಂತ ಲುಚ್ಚ ಅಲ್ಲ, ಲುಚ್ಚ ನಾಯಿ ಅಲ್ಲ, ಹೇಳ್ತಿನ್ನೋ ನಾಯಿ ಅಲ್ಲ ವಸಂತ ಗಿಳಿಯಾರ್. ಇನ್ನ ಥರ್ಡ್ ಐ ವಿಷಯ ಬಂದಾಗ, ಥರ್ಡ್ ಐದವ್ ನಿನಗೇನು ಮಾಡಿದ್ಲೆ? 2 ಮಿಲಿಯನ್ ಸಬ್ಸ್ಕ್ರೈಬರ್ ಅದಾರ. ಇವ್ ನಮ್ಮನ್ನ ಹಿಡಿದು ಗುಮ್ಮಾಗದಾನ, ಅವ್ನು ಯೂಟ್ಯೂಬ್ ಬಂದ್ ಮಾಡ್ತಂತೀಯ. ಕುಡ್ಲಾ ರ್ಯಾಂಪೇಜ್, ನಿನ್ನಂತ ಹರಾಮಿ ನನ್ನ ಮಕ್ಕಳಿಲ್ಲಲೇ. ನಿನ್ನ ಅಂತಾವ ಯಾವ ಇರ್ತಿದ ತಿಳ್ಕ, ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತಿರ್ಕಿಲ್ಲ. ನೀ ಅಂತ ಲುಚ್ಚ ನನ್ನ ಮಗ ಅದಿ ನೀನು. ನಿಂಗೊಂದು ಮಾತು ಕೇಳ್ತೇನೆ ನಾನು. ನೀನು ಸುಮಂತ್ ಬಂದಿದ್ದಲ್ಲ, ಒಂದು ಕೇಸರಿ ಶಾಲ್ ಹಾಕೊಂಡು ಸುಮಂತ್ ಬಂದಿದ್ದಲ್ಲ, ನಾನು ಧರ್ಮಸ್ಥಳದ ಪರವಾಗಿ ಇದ್ದೀನಿ, ಧರ್ಮಸ್ಥಳ ಚಲೋ ಹೊತ್ತು ಮಾಡ್ಕೊತ ಬಂದಿದ್ದಲ್ಲ, ಎಲ್ಲಿ ಹೋದಲಿ ಅವ? ಎಲ್ಲಿ ಅವನು ಗಾಯಬಾದ? ಯಾಕೆ ಅವ್ನಿಗೇನು ಕೊಡಲಿಲ್ಲ, ದುಡ್ಡು ಕೊಡಲಿಲ್ಲ? ಯಾಕಂದ್ರೆ ಅವನಿಂದ ಏನು ಲಾಭ ಇಲ್ಲತ ಗೊತ್ತಾಯ್ತಲ್ಲ ನಿಮ್ಗೆ. ಇವ್ನು ತೊಗೊಂಡು ಏನು ಮಾಡಿದ, ಇವನ್ನೆಲ್ಲ ನಮ್ದೆಲ್ಲ ಬಿಚ್ಚಿಡ್ತಾನೆ, ಇದೇನು ಉಪಯೋಗ ಮಾತಲ್ಲ, ಇದು ಹುಚ್ಚದ. ಅವನು ಆಡಿಯೋ ಗಿಡಿಯೋ ಎಲ್ಲ ರಿಲೀಸ್ ಆಯಿತು, ಅವನನ್ನು ತುನಿಲಿಕ್ಕೆ ಒಂದು ಚೋಗದು ಬಿಟ್ರಿ, ಹೌದಲ್ಲ? ಅವನ ಮನೆ ಬಿಟ್ಟು ಹೋಗಿಬಿಟ್ಟ. ಎಲ್ಲಿ ಹೋದವ್? ಇನ್ನು ಕಿರಿಕೀರ್ತಿ ಮನೆ 2,000 ಕೊಟ್ಟಿರಂತಲೇ 6 ನಿಮಿಷದ ವಿಡಿಯೋ ಮಾಡ್ಯಾನ. 1 ತಿಂಗಳ ತಾವು ಪತ್ತೆ ಇಲ್ಲ. ಇನ್ನು ಪುನೀತ್ ಕೆರೆ ಹೇಳಿ, ಅವನಂತೂ ಏನು ಹೇಳೆ ಮರ, ಅವನ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಾಗ್ಯದ, ಮಾಡ್ತೀನಿ. ಪುನೀತ್ ಕೆರೆ ಹಳ್ಳೆ ಅವು ಏನು ಮಾರಾಯ, ಚರ್ಮದ ದಂಧೆ ಮಾಡ್ಕೊಂಡು ತಿರ್ಗಾಡಂತ ಲಪಂಗವ. ಅವನನ್ನ ನೀವು ಧರ್ಮಸ್ಥಳ ಬಚಾವತ್ತಂದು ಕರ್ಕೊಂಡು ಬಂದಿದ್ದೀರಿ, ನಾಚಿಕೆ ಬರ್ಬೇಕಿಲ್ಲ. ಎಲ್ಲಿ ಹೋದ್ರು ಇವರೆಲ್ಲ? ಎಲ್ಲಿ ಹೋದ್ರು? ವೀರೇಂದ್ರ ಹೆಗಡೆ, ಸಾರಿ ಇವನು ಯಾರು, ವೀರೇಂದ್ರ ಅದನ್ನಲ್ಲ, ವಿಜೇಂದ್ರ ಒಂದು ದಿನ ಬಂದ, ಕಾರ್ ತಗೊಂಡು ಬಂದರು. ಎಲ್ಲದ ನಿಮ್ಮ ಹೋರಾಟ? ಮುಗಿತು ಅಲ್ಲಿಗೆ. ಒಂದೇ ದಿನ ಜಾತ್ರೆ. ಒಂದೇ ದಿನ ಜಾತ್ರೆ ನಿಮ್ದು. ನಮ್ದು ಹಂಗಲ್ಲೇ, ಸತ್ಯಕ್ಕಾಗಿ ಹೋರಾಟ ಮಾಡಿದ್ವಿ. ಸುಳ್ಳಿನ ಪ್ರಪಂಚದಲ್ಲಿ ಸತ್ಯಕ್ಕಾಗಿ ಹೋರಾಟ ಮಾಡಿದೆವು. ಅದಕ್ಕೆ ಪ್ರತಿದಿನ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಎಲ್ಲದಾರ ಇವರೆಲ್ಲರೂ? ಎಲ್ಲದಾರಲ್ಲೇ? ನಿನಗೆಲ್ಲಿಂದ ದುಡ್ಡು ಬರ್ತದಲ್ಲೇ ವಸಂತ ಗಿಳಿ ಕಾಗೆ, ನಾನು ಬೇವರ್ಸಿ ನನ್ನ ಮಗನೇ, ನಿನಗೆಲ್ಲಿಂದ ಬರ್ತದ ದುಡ್ಡು? ಆದ್ರೆ ನಮ್ಮಲ್ಲಿ ಹಂಗಲ್ಲೇ. ಯಾಕಂದ್ರೆ ನೀವು ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿದ್ರಿ, ಅಭಿಷೇಕನ ಮೇಲೆ ಹಲ್ಲೆ ಮಾಡಿದ್ರಿ, ಕುಡ್ಲಾ ರ್ಯಾಂಪೇಜಿನ ಮೇಲೆ ಹಲ್ಲೆ ಮಾಡಿದ್ರಿ, ಎಷ್ಟೋ ಯೂಟ್ಯೂಬ್ ಚಾನೆಲ್ಗಳನ್ನ ಬಂದ್ ಮಾಡೋದಕ್ಕೆ ಬಂದ್ರಿ. ಆದರೂ ಇವತ್ತು ಕೂಡ ಒಂದು ದಿನಾನೂ ಒಬ್ಬರದ್ದು ವಿಡಿಯೋ ನಿಲ್ತಾ ಇಲ್ಲ. ಪ್ರತಿಯೊಬ್ಬರು ಹೋರಾಟದಲ್ಲಿ ಅದಾರ್ಥ
ಅಂದ್ರೆ ಇದಕ್ಕೆ ಕಾರಣ ಸೌಜನ್ಯನ ಶಕ್ತಿ, ಮಂಜುನಾಥ ಸ್ವಾಮಿಯ ಶಕ್ತಿ ಅದಲೇ ವಸಂತ ಗಿಳಿಯಾರ್ ಲುಚ್ಚಾನನ ಮಗನೇ. ಅದನ್ನ ಬಿಟ್ಟು ಸುಳ್ಳು ಸುಳ್ಳ ಸುದ್ದಿಯನ್ನ ಹಬ್ಸುವಂತ ಕೆಲಸ ನನಗೆ ಅನಿಸ್ತದ. ನೋಡ್ರಿ, ಇವ್ ನನ್ನ ಮಗ ಇವು ಭಾರತೀಯನಿಗೆ ಹುಟ್ಟಿಲ್ಲ ಇವನು. ಯಾಕಂದ್ರೆ ಇವು ಬ್ರಿಟಿಷರಿಗೆ ಹುಟ್ಟ್ಯಾನ್ರಿ. ಅವನ ಮುಖಾನು ಹಂಗೆ ಕಾಣ್ತದ ಬ್ರಿಟಿಷರಿಗತ್ತೆ. ನನಗನ್ಸೋ ಮಟ್ಟಿಗೆ ಅವನು ಯಾರೋ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದಲ್ಲ, ಕಾರ್ನ್ವಾಲಿಸ್ನ ಮರಿ ಮೊಮ್ಮಗನಿಗೆ ಹುಟ್ಟಿದ ಬೀಜ ಇದು. ಯಾಕಂದ್ರೆ ಇವನಲ್ಲೇ ಏನದ ಅಂದ್ರೆ ಕಾರ್ನ್ವಾಲಿಸ್ ಯಾವ ಗೊತ್ತಿಲ್ಲ, ಒಟ್ಟು ಯಾವೊಬ್ಬ ಬ್ರಿಟಿಷ್ ಹುಟ್ಟ್ಯಾನ್ರಿ. ಇವನಲ್ಲಿ ಅದೇನಂತಾರಲ್ಲ, ಒಡೆದು ಆಳುವ ನೀತಿ ಅದ ರೀ ಇವನಲ್ಲಿ. ಒಂದು ಕಡೆಯಿಂದ ಏನು ಮಾಡ್ತಾರಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ ಒತ್ತಡವನ್ನು ಹೇರಿ 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 ಗಡಿಪಾರನ ಮಾಡೋದು. ಇನ್ನೊಂದು ಕಡೆ ಏನು ಮಾಡ್ತಾರಪ್ಪ ಅಂದ್ರೆ ಮಟ್ಟಣ್ಣನವರು ಈ ರೀತಿ ದುಡ್ಡು ತಿನ್ನಾಗದಾರ, ಕೋಟಿ ಗಂಟೆ ಇವ್ರಿಗೆ ಹಣ ಬರ ಇತ್ತಂದು ಹೇಳಿ ಸುಳ್ಳು ಸುದ್ದಿನೇ ಹಬ್ಸೋದು. ಇನ್ನೊಂದು ಕಡೆಯಿಂದ ಏನು ಮಾಡೋದು, ಮಟ್ಟಣ್ಣವ್ರು ಮತ್ತು ತಿಮ್ರೋಡಿ ಅವರ ನಡಕ್ಕೆ ಜಗಳ ಹಚ್ಚೋದು, ಇವರನ್ನು ಒಡೆದು ಆಳುವ ನೀತಿಯನ್ನು ವಸಂತ ಗಿಳಿಯಾರ್ ಫಾಲೋ ಮಾಡಾಕದಾನ್ರಿ. ಇಡೀ ಕರ್ನಾಟಕ ಜನತೆ ತಿಳ್ಕೊಳ್ಬೇಕು. ನನ್ನ ಕೈಯಾಗಿ ಎಲ್ಲರೂ ಸಿಕ್ಕಂದ್ರೆ ಮೊದಲು ಹೇಳಿ ಹಚ್ಚಿ ಬಡಿತೇನೆ ರೀ ಇವನನ್ನು. ನಾ ಸತ್ತರೂ ಅಟ್ಟ ಹೋತು, ಆದ್ರೆ ಇವನು ಮಾತ್ರ ಬಿಡಂಗಿಲ್ಲ. ಇಡೀ ಉತ್ತರ ಕರ್ನಾಟಕ ಎದ್ದು ನಿಲ್ತದೆ, ಒಂದು ದಿನ ನಿಲ್ಕೋ. ಇವತ್ತು ನೀ ಹುಂಡಿ ತಿನ್ನಾಗದಿಲ್ಲ, ಕಾಸ ನಿನ್ಗೇನೋ ಕಾಮಂದ ಕೊಡಾಗದನಲ್ಲ ದುಡ್ಡು, ಅದು ಯಾರ್ದು ದುಡ್ಡಲ್ಲ. ಉತ್ತರ ಕರ್ನಾಟಕದ ಜನ ದೇವ್ರ ಮೇಲೆ ಭಕ್ತಿ ಜಾಸ್ತಿಲೇ, ಬದ್ಮಾಶ್ ಹರಾಮ್ಕೋರ್ ಹಂಗದ ಕೇಳ್ಕೊಂಡು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು. ನಾವು ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಐಷಾರಾಮಿ ಲೇ, ಆ ಲಾಜ್ ಗೀಜ್ ಮಾಡ್ಕೊಂಡ ಎಷ್ಟು ಜನರಿಗೆ ದುಡ್ಡು ಕೊಟ್ಟಿದ್ದಿಲೇ ಬದ್ಮಾಶ್ ಹರ್ಷಿಗೆ, ಎಷ್ಟು ಜನರಿಗೆ ದುಡ್ಡು ಕೊಟ್ಟಿದ್ದೀವಿ. ಸುಳ್ಳು ಸುದ್ದಿಗಳನ್ನ ಹೇಳ್ಕೊತು, ಇಲ್ಲ ಸಲದ ಆರೋಪಗಳನ್ನ ಮಾಡ್ಕೊತು, ಎಷ್ಟು ಲುಚ್ಚಾಗಳನ್ನ ಕರ್ಕೊಂಡು ಬಂದು ಆ ಲುಚ್ಚಾಗಳು ಬಂದು ನೇತ್ರಾವತಿ ದಡದ ಮೇಲೆ ನಿಂತ್ಕೊಂಡು ಒಂದೊಂದು ದಿನ ಮಾತಾಡಿ ಎಲ್ಲಿ ಹೋಗ್ಯಾರಲೇ, ಯಾಕೆ ಕೊಡೋದಕ್ಕೆ ದುಡ್ಡಿಲ್ಲ, ಆ ಕಾಮಂದ ಕೊಡ್ತಾ ಇಲ್ಲ ರೊಕ್ಕ. ಯಾವಾಗ ಪ್ರಕರಣ ಬೆಳಕಿಗೆ ಬರ್ತದೋ, ಯಾವಾಗ ಪ್ರಕರಣ ಎತ್ತರಕ್ಕೆ ಬೆಳೀತದಲ್ಲ, ಈ ಮಗ ಬಂದು ಕುತ್ತ ಮಾತಾಡ್ಕೋತ. ಎಂಥ ಪತ್ರಕರ್ತರಲ್ಲೇ ಲುಚ್ಚ ಲಪಂಗ ನನ್ನ ಮಗನೇ ನೀನು. ಎಂಥ ಪತ್ರಕರ್ತ ನೀನು ಕುಂಡ್ಯಾಗ ತಾಕತ್ತ ಇದ್ರ ನನಗೆ ಬೇರೆ ಏನೂ ಬೇಕಾಗಿಲ್ಲ. ನೀನು ಕುಂಡ್ಯಾಗ ತಾಕತ್ತಿದ್ರೆ ಹೌದಪ್ಪ, ನಾನು ನಿನ್ನ ನಂಬ್ತೀನಿ. ಅಲ್ಲಿ ಮಟ್ಟಣ್ಣನವರು ಏನು ಒಂದು ಕೋಟ್ಯಾಂತರ ರೂಪಾಯಿ ಹಣವನ್ನು ತೊಗೊಂಡಿದ್ದಾರೆ ಅಂತ ಹೇಳ್ತೀಯಲ್ಲ, ಅದ್ರದ್ದೊಂದು ಪ್ರೂಫ್ ಕೊಡು. ಆಮೇಲೆ ಥರ್ಡ್ ಐ ಆ ಚಾನೆಲ್ದವರು ಕೂಡ ಕೋಟ್ಯಾಂತರ ರೂಪಾಯಿ ನುಂಗಿ ನೀರು ಕೊಡೋದ್ರ ಅಂತ ಹೇಳ್ತಿಲ್ಲ, ಅದ್ರದ್ದೊಂದು ಪ್ರೂಫ್ ಕೊಡು. ಕುಡ್ಲಾ ರ್ಯಾಂಪೇಜ್ ಬಗ್ಗೆ ಆರೋಪ ಮಾಡ್ತಾ ಇದೆಯಲ್ಲ, ಅದ್ರದ್ದೊಂದು ಪ್ರೂಫ್ ಕೊಡು. ಎಲ್ಲದ್ರದ್ದು ಕೂಡ ಪ್ರೂಫ್ ಕೊಟ್ಬಿಡಿ. ನೀನು 100% ನಾನು ನಿನ್ನ ಜೊತೆ ಬರ್ತೀನಿ ನಾನು. ಕೊಟ್ಬಿಡ. ಇಲ್ಲ ಸಲ್ಲದ ಸುದ್ದಿ ಎಬ್ಸ್ಕೋತೀನಿ. ಎಲ್ಲರೇ ಜನರ ಕಣ್ಣಾಗ ಮಣ್ಣೆರೆಸ್ತೆ ಅಂದ್ರೆ ನೀನು ಬಾಯಾಗ ನಿಂತು ಉಚ್ಚಿನ ಹೋಯ್ತಾರೆ ಜನ. ಇದನ್ನ ತಿಳ್ಕೊಂಡು ಬಿಡು ವಸಂತ ಗಿಳಿಯಾರ್ ನೀನು. ಅಲ್ಲೇ ಹೆಣ್ಮಕ್ಳನ್ನ ಬೇಯಾಗದಾರಲ್ಲ ನಿನಗೆ, ಹೆಣ್ಮಕ್ಳು ಬೇಯಾಗದಾರ. ನಿನ್ನ ಬಾಯಾಗಿನ ಕುತ್ತು ಹೇಳೋದೊಂದು ಬಾಕಿ ಉಳ್ದದ. ದೇವರಾಣಿ ಹೇಳ್ತಾನಪ್ಪ, ನನ್ನ ಕೈಯಾಗ ನೀ ಸಿಕ್ಕಂದ್ರೆ ಎರಡೂ ಹೆಗಲ ಮ್ಯಾಗ ಕುತ್ತು ಬಾಯಾಗ ಹೇಳ್ತಾನ. ನಂಗೆ ಮೊದಲು ನೀವು ನನ್ನ ಕೊಂದ್ರೂ ನಾಟ ನಡೀತದ, ಖರೆ ನಿನ್ನ ಬಾಯಾಗ ಹೇತ ಹೋಗೋಣ. ಏನು ಮಾತಾಡ್ತಿಲೇ ವಸಂತ ಗಿಳಿಯಾರ್, ಹರಾಮ್ಕೋರ್ ಬದ್ಮಾಶ್. ಇದ ಲಾಸ್ಟ್ ವಾರ್ನಿಂಗ್. ನೀನು ಮುಚ್ಕೊಂಡು ಗಪ್ಪಿರ್ತ ಬಾ. ನಮಸ್ಕಾರ ಎಲ್ಲರಿಗೂ.